ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಬರ್ಗೋ. ಫ್ರೆಂಡ್ಸ್, ಇವತ್ತಿನ ಈ ಒಂದು ವೀಡಿಯೋದಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ನಾನು ಫಾರ್ ಚಾರ್ಜಿಂಗ್ ಯೂಸ್ ಮಾಡ್ತೀನಿ ಮಗ. 18 ವ್ಯಾಟಿನ ಫಾರ್ ಚಾರ್ಜಿಂಗ್ ಇದೆ ನನ್ನ ಹತ್ರ, 10 ವ್ಯಾಟಿನ ಫಾರ್ ಚಾರ್ಜಿಂಗ್ ಇದೆ, 6000 mAh ಬ್ಯಾಟ್ರಿ ಇದೆ, 7000 mAh ಬ್ಯಾಟ್ರಿ ಇದೆ ಅಂತ ಹೇಳ್ಬಿಟ್ಟು. ಸೊ ಆದ್ರೂ ಕೆಲವೊಂದು ಜನ ಹೇಳಿರ್ತಿದೆ 7000 ಬ್ಯಾಟ್ರಿ ಇದ್ರೂ ಸಹ ಬೇಗ ಖಾಲಿ ಆಗ್ತಿದೆ, 1 ಅವರ್ ಸಹ ಬರ್ತಿಲ್ಲ, ಪೂರ್ತಿ ಇಳಿತಿದೆ ಬ್ಯಾಟ್ರಿ ಅಂತ ಹೇಳ್ಬಿಟ್ಟು ತುಂಬ ಜನ ಅಂತಿರ್ತಾರೆ. ಸೊ ಇದ್ರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಯಾಕಂಗೆ ಖಾಲಿ ಆಗುತ್ತೆ, ಕೆಲವೊಂದು ಟಿಪ್ಸ್ ತಿಳಿಸ್ಕೊಡ್ತೀನಿ. ನಿಮ್ಮ ಒಂದು ಬ್ಯಾಟ್ರಿನ ಫುಲ್ ಚಾರ್ಜ್ ಆದಮೇಲೆ ಒಟ್ಟು ಯೂಸ್ ಮಾಡ್ಬೋದು. ಸೊ ಈ ಥರದ ಒಂದು ಟಿಪ್ಸ್ನ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ ಬಗ್ಗೆ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜಲ್ಲಿ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಓಕೆ, ಫಸ್ಟ್ ಆಫ್ ಆಲ್ ನೀವು ನಿಮ್ಮ ಮೊಬೈಲ್ನ ಚಾರ್ಜಿಂಗ್ ಮಾಡಬೇಕು ಅಂತ ಇದ್ದರೆ ನಿಮ್ಮ ಒಂದು ಒರಿಜಿನಲ್ ಚಾರ್ಜರಲ್ಲಿ ಮಾಡಬೇಕಾಗುತ್ತೆ ಚಾರ್ಜಿಂಗ್. ಫಸ್ಟ್ ಟಿಪ್ ಇದು, ಓಕೆನಾ? ಯಾಕಪ್ಪ ಅಂದರೆ ನೀವಿಲ್ಲಿ ಲೋಕಲ್ ಚಾರ್ಜರ್ಸ್ಗಳಿದ್ದಾವೆ, ಅಂದರೆ 50 ರೂಪಾಯಿಗೆ ತೊಗೊಂಡಿದ್ದು 60 ರೂಪಾಯಿಗೆ ತೊಗೊಂಡ್ರೆ ಚಾರ್ಜರ್ಸ್ಗಳು ಅವೇನಾಗ್ತವಪ್ಪ ಅಂದರೆ ಅದರಲ್ಲಿ ಜಾಸ್ತಿ ವ್ಯಾಟಿನ ಚಾರ್ಜರ್ ಕೊಟ್ಟಿರಲ್ಲ. ಯಾಕಂದರೆ ನಿಮ್ಮ ಮೊಬೈಲ್ 6000 mAh ಬ್ಯಾಟ್ರಿ ಇದ್ದರೆ 5 ವ್ಯಾಟ್ ಚಾರ್ಜಿಂಗ್ ಅದಕ್ಕಾಗಲ್ಲ. ಮಿನಿಮಮ್ ಏನಿಲ್ಲ ಅಂದರೂ 18 ವ್ಯಾಟ್ ಫಾರ್ ಚಾರ್ಜಿಂಗ್ ಇರಲೇಬೇಕು. ಸೊ ಅದಕ್ಕಾಗಿಯೇ ಲೋಕಲ್ ಚಾರ್ಜರ್ ಯೂಸ್ ಮಾಡಬೇಡಿ. ನಿಮ್ಗೆ ಯಾವ ಚಾರ್ಜರ್ ಇತ್ತು ಸರ್ವಿಸ್ ಸೆಂಟ್ರಿಗೆ ಹೋಗಿ ಈ ಚಾರ್ಜರ್ ನೀವು ಬೈ ಮಾಡಿ. ಯಾಕಪ್ಪ ಅಂದರೆ ಮೊಬೈಲ್ ಹಾಳಾಗೊಳ್ಟೋಗುತ್ತೆ, ನಿಮ್ಗೇನು ಆಗಲ್ಲ, ಚಾರ್ಜಿಂಗ್ ಆಗುತ್ತೆ, ನಾನು ಆಗಲ್ಲ ಅಂತಿಲ್ಲ. ಸೊ ಇವಾಗ ಟೈಪ್ ಸಿ ಲೋಕಲು ಸಿಗಲ್ಲ ಬಿಡಿ, ಟೈಪ್ ಸಿ ನಿಮ್ಮ ಹತ್ರ ಏನೋ ಪೋಟಿದ್ರೆ ಲೋಕಲ್ ಸಿಗಲ್ಲ, ಒರಿಜಿನಲ್ಲೇ ತೊಗೋಬೇಕು. ಆದರೆ ಮೈಕ್ರೋ USB ಬೇಕಾದಷ್ಟು ಸಿಗ್ತವೆ, ಕೀಪ್ಯಾಡಿಂದ ಕೊಟ್ಬಿಡ್ತಾರೆ ನಿಮಗೆ. ಸೊ ಅದನ್ನು ಸ್ವಲ್ಪ ಕಮ್ಮಿ ಮಾಡಿ, ನಿಮ್ಮ ಚಾರ್ಜರ್ ನೀವೇ ಯೂಸ್ ಮಾಡಿ, ಬೇರೆಯವ್ರಿಗೂ ಕೊಡೋಕೆ ಹೋಗ್ಬೇಡಿ, ಬೇರೆ ಮೊಬೈಲ್ ಚಾರ್ಜರ್ನೇ ಹಾಕಕ್ಕೆ ಹೋಗ್ಬೇಡಿ. ಈಗ ಸೆಕೆಂಡ್ ಟಿಪ್ ಬರುತ್ತೆ ನಿಮಗಿಲ್ಲಿ, ಲೈವ್ ವಾಲ್ಪೇಪರ್. ಇವಾಗ MI 12 ಬಂತು, ಅದರಲ್ಲಿ ಲೈವ್ ವಾಲ್ಪೇಪರ್ ಇದ್ದಾವೆ. ಸೊ ಲೈವ್ ವಾಲ್ಪೇಪರ್ ಏನು ಮಾಡುತ್ತಪ್ಪ ಅಂದರೆ ವಿಡಿಯೋ ಥರ ಅದು ತಿರುಗ್ತಾನೇ ಇರುತ್ತೆ, ತಿರುಗ್ತಾನೆ ಇರುತ್ತೆ. ಸೊ ಆ ಥರದಿಂದ ನಿಮ್ಮ ಬ್ಯಾಟ್ರಿ ಡ್ರೈನ್ ಆಗುತ್ತೆ. ಸೊ ಸುಮ್ಮನೆ ನಿಮ್ಮ ಫೋಟೋ ಇಟ್ಕೊಂಡ್ರೂ ಸಾಕು, ನಿಮಗೆ ಲೈವ್ ವಾಲ್ಪೇಪರ್ ಏನು ಅವಶ್ಯಕತೆ ಇಲ್ಲ ಅಂದ್ಕೊತೀನಿ. ಲೈವ್ ವಾಲ್ಪೇಪರ್ ಇಟ್ಕೊಂಡ್ರೆ ನಿಮಗೆ ವೇಸ್ಟ್ ಅಂತ ನನ್ನ ಪ್ರಕಾರ ಅನಿಸುತ್ತೆ. ಸೊ ಅದಕ್ಕಾಗಿಯೇ ನೀವು ಮಾಮೂಲಿಯಾಗಿಯೇ ನಿಮ್ಮ ಒಂದು ಫೋಟೋನ ಇಟ್ಕೊಂಡ್ರೆ ಬೆಸ್ಟ್ ಅಂತಲೇ ಹೇಳ್ಬೋದು. ಓಕೆ, ನಾನು ನೆಕ್ಸ್ಟ್ ಟಿಪ್ಪಿಗೆ ಬರ್ತೀನಿ. ನಾನು ಇವಾಗ ಬ್ರೌಸರ್ಸ್ಗಳು, ಇವಾಗ UC ಬ್ರೌಸರ್ಸ್ ಬ್ಯಾನ್ ಆಗಿದೆ ಬಿಡಿ, ಲೋಕಲ್ ಬ್ರೌಸರ್ಸ್ಗಳು ಯೂಸ್ ಮಾಡ್ತಿರ್ತೀರ, ಅದರಲ್ಲಿ ಸೆಕ್ಯೂರಿಟಿ ಇರಲ್ಲ. ಬಟ್ ಆದರೆ ಅದರಲ್ಲಿ ಏನು ಬ್ಯಾಟ್ರಿ ನಿಮ್ಮ ಡ್ರೈನು ಕಮ್ಮಿ ಆಗುತ್ತೆ ಮತ್ತು ಡೇಟಾ ಅವ್ರು ಕಲೆಕ್ಟ್ ಮಾಡ್ಕೊತಾರೆ. ಸೊ ಇದನ್ನು ಅವಾಯ್ಡ್ ಮಾಡಬೇಕಾಗುತ್ತೆ. ಯಾವುದೋ ಒಂದು ಫೇಕ್ ಒಂದು ಬ್ರೌಸರ್ನ ನೀವು ಯೂಸ್ ಮಾಡಬೇಡಿ. ನಿಮ್ಮ ಒಂದು ಕ್ರೋಮ್ ಬ್ರೌಸರ್ನ ನೀವು ಅಥವಾ ಗೂಗಲ್ ಬ್ರೌಸರ್ನ ಯೂಸ್ ಮಾಡಿ. ಓಕೆ, ಇದು ಇಂಪಾರ್ಟೆಂಟ್ ಸ್ಟೆಪ್ ಅಂತಲೇ ಹೇಳ್ಬೋದು. ನೀವೊಂದು ಅಪ್ಲಿಕೇಶನ್ ಯೂಸ್ ಮಾಡ್ತಿದ್ದೀರಾ ಅಂದರೆ ಇಂಟರ್ನೆಟ್ ಆನ್ ಆಗಿರಬೇಕಲ್ವ. ಅಪ್ಲಿಕೇಶನ್ ಬಂದ ತಕ್ಷಣ ನೀವೇನು ಕೆಲಸ ಇಲ್ಲ ಅಂದರೆ ಇಂಟರ್ನೆಟ್ ಆಫ್ ಮಾಡ್ಕೊಳ್ಳಿ. ಯಾಕಪ್ಪ ಅಂದರೆ ಇಂಟರ್ನೆಟ್ಟಿಂದಲೂ ನಿಮ್ಮ ಬ್ಯಾಟ್ರಿ ಡ್ರೈನ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಅದಕ್ಕಾಗಿಯೇ ಇಂಟರ್ನೆಟ್ನ ನೀವು ಆಫ್ ಮಾಡ್ಕೊಳ್ಳಿ. ಯಾಕಪ್ಪ ಅಂದರೆ ಅದು ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಯಾವಾಗಲೂ ಇಂಟರ್ನೆಟ್ ಆಫ್ ಆಗೇ ಇರಲಿ, ನಿಮಗೆ ಬೇಕಿದ್ದಾಗ ಇಂಟರ್ನೆಟ್ ಆನ್ ಮಾಡ್ಕೊಳ್ಳಿ, ಅಂದರೆ ಡೇಟಾನೂ ಹೊಟ್ಟೋಗ್ತಿರುತ್ತೆ, ಚಾರ್ಜಿಂಗು ಖಾಲಿ ಆಗ್ತಿರುತ್ತೆ. ಸೊ ಅದಕ್ಕಾಗಿಯೇ ಇದು ಬೆಸ್ಟ್ ಟಿಪ್, ಇದನ್ನು ಒಂದ್ಸತಿ ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ಈಗ ನೆಕ್ಸ್ಟ್ ಟಿಪ್ ಬರುತ್ತೆ ನಿಮಗೆ, ಪವರ್ ಬ್ಯಾಂಕ್ನ ಜಾಸ್ತಿ ಯೂಸ್ ಮಾಡಬೇಡಿ. ಯಾಕಪ್ಪ ಅಂದರೆ ಪವರ್ ಬ್ಯಾಂಕಲ್ಲಿ ನಿಮಗೆ 10,000 mAh ಬ್ಯಾಟ್ರಿ ಪವರ್ ಬ್ಯಾಂಕ್ ಇದೆ ನನ್ನ ಹತ್ರ, 18 ವ್ಯಾಟ್ ಸಪೋರ್ಟ್ ಮಾಡ್ತದ್ದು ಅಂತ ಅಂತಿರ್ತೀರ. ಸೊ ಪವರ್ ಬ್ಯಾಂಕಲ್ಲಿ ಏನು ಹೆಚ್ಚು ಕಮ್ಮಿ ಆಗುತ್ತಪ್ಪ ಅನ್ನೋದಾದರೆ ಅದು ಒಂದೇ ಸಮ ಇರಲ್ಲ. ಅಂದರೆ ನೀವು ಚಾರ್ಜಿಂಗ್ ಹಾಕಿರ್ತೀರ, ಪವರ್ ಬ್ಯಾಂಕ್ ಒಳಗೆ ಹೀಟ್ ಆಗಿರ್ಬೋದು, ಅದೇ ಚಾರ್ಜಿಂಗ್ ತೊಗೊಂಡು ನಿಮಗೆ ಚಾರ್ಜಿಂಗ್ ಕೊಡಬೇಕು. ಸೊ ಅದೇ ಹೀಟ್ ಆಗಿರುತ್ತೆ, ಓಕೆನಾ? ಆ ಚಾರ್ಜಿಂಗ್ ನೀವು ಹಾಕ್ಕೊಂಡ್ರೆ ಇನ್ನು ನಿಮ್ಮ ಮೊಬೈಲ್ ಹೀಟ್ ಆಗುತ್ತೆ. ಸೊ ಅದಕ್ಕಾಗಿಯೇ ಜಾಸ್ತಿ ಇಲ್ಲ, ನಾನು ಕರೆಂಟ್ ಇಲ್ಲಪ್ಪ ಅನ್ಬೇಕಾದ್ರೆ ನೀವು ಚಾರ್ಜಿಂಗ್ ಮಾಡ್ಕೊಳ್ಳಿ ಪವರ್ ಬ್ಯಾಂಕಲ್ಲಿ. ಇನ್ನು ಕರೆಂಟೇ ಇರ್ತದಲ್ಲ, ಅದರಲ್ಲೇ ನೀವು ಚಾರ್ಜಿಂಗ್ನ ಮಾಡ್ಕೋಬೋದು. ಸೊ ಅದಕ್ಕಾಗಿಯೇ ಪವರ್ ಬ್ಯಾಂಕ್ನ ಜಾಸ್ತಿ ಯೂಸ್ನ ಮಾಡಬೇಡಿ. ಓಕೆ ಫ್ರೆಂಡ್ಸ್, ಇಷ್ಟು ನೀವು ಸ್ಟೆಪ್ನ ಫಾಲೋ ಮಾಡಿದ್ರೆ ನಿಮ್ಮ ಬ್ಯಾಟ್ರಿ ಡ್ರೈನ್ ಆಗಲ್ಲ ಅಂತ ಅನ್ಕೊತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಇಷ್ಟ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗೋಣಂತೆ. ನಮಸ್ಕಾರ.